ನಾನು ನಾಟಿ ಕೋಳಿ ಸಾರ ತಗೊಂಡೋಗಿ ಕೊಟ್ಟು ಬಂದಿದ್ಕೆ ನನ್ನ ಗಂಡ ತುಂಬಾ ಖುಷಿಯಾಗಿರುತ್ತೆ. ಹೆಂಗೋ 2-3 ದಿವಸ ನೆಮ್ಮದಿಯಾಗಿ ಉಂಡಿರ್ತಾರೆ ಬಿಡಪ್ಪ ಸದ್ಯ ಅಂತ. ತಿಪ್ಪೆ ಬರ್ಲಿಲ್ವಲ್ಲ, ಯೋಟತ್ತಾತು ಎದ್ದಾಗ ಹೋಗ್ಬೇಕಾದ್ರೆ ಹೇಳಿ ಕಳಿಸ್ದೆ, ಜಲ್ದಿ ಬಾ ಕೇಳ್ಕೊಂಡು ಅಂತಾನ. ಬರಲೇ ಇಲ್ಲ, ಸಾಯಂಕಾಲ ಆತು. ಯಾವಾಗ ಬರ್ತಾನೋ ಏನೋ. ಓ ತಿಪ್ಪೆ ಬಂದೇನೋ, ನಿನ್ನೆ ಕಾಯ್ತಿದ್ದೆ. ಬಾ ಬಾ ಬಾರಿಲಿ. ಹೋಗಿದ್ದ ಯಾಕೆ ಇಟ್ಟಾತು, ಎದ್ದ ಹೋದನು, ಈಗ ಬರ್ತಾ ಇದೆಯಲ್ಲ ಬೈನಾಗ. ಅಯ್ಯೋ ಅಮ್ಮೋರೆ, ಯಾಕೆ ಹೇಳ್ತೀರ ಇವತ್ತು ನಮ್ಮ ಪಾಡ? ಯಾಕೆ ಏನಾಯ್ತು? ಯಾಕೆ ಸೊಂಟ ಹಿಡ್ಕೊಂಡಿದ್ಯಾ? ಯಾಕೆ ಬಗ್ಗಿದ್ಯಾ ಒಂದಿಟ್ಟು? ಏನಾಯ್ತು ತಿಪ್ಪೆ? ಎಲ್ಲಾನು ಬಿದ್ದು ಬಂದೇನೋ? ಏನಾಯ್ತು? ಅಯ್ಯೋ ಬಿದ್ದು ಬಂದಿಲ್ಲ, ಎದ್ದು ಬಂದಿಲ್ಲ ಅಮ್ಮೋರೆ. ಇವತ್ತು ಸಿಲ್ಕೆ ತಾಂಡು ನಾನು, ಸಾವುಕಾರರು, ಶಂಕರಪ್ಪ, ಆಮೇಲೆ ಹನುಮಂತ ಎಲ್ಲರೂ ಬುಡ್ದಾಗಿರೋ ಹುಲ್ಲೆಲ್ಲ ಕೊಚ್ಚಿದ್ವಿ. ಟ್ಯಾಕ್ಟ್ರಿ ಎಲ್ಲ ಗೈದಿತ್ತು, ಬುಡ್ದಾಗಿರೋ ಹುಲ್ಲು ಒಂದು ಸ್ವಲ್ಪ ಹೋಗಿರ್ಲಿಲ್ಲ. ಅದನ್ನೆಲ್ಲ ಕೊಚ್ಚಿದ್ವಿ. ಅದಕ್ಕೆ ಸೊಂಟ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಸಾವುಕಾರರಿಗೆ ಒಂದಿಟ್ಟು ಸೊಂಟ ಹಿಡ್ಕೊಂಡಂಗೆ ಆಗೈತೆ ಕಣೋ ನನಗೂ ಅಂತಾನೆ. ಅವರು ಮನೆ ಕಂಡಿದ್ರು. ನಾನು ಇನ್ನೇನು ಮಾಡೋಣ, ನಾನು ಹೋಗ್ತೀನಿ ಸಾವುಕಾರ್ರೆ ಮಂತಕ್ಕೆ ಅಂತ ಬಂದೆ. ಅವರೆಲ್ಲನ ಅಡುಗೆ ಮಾಡ್ಕೊಂಬಕ್ಕೆ ನೋಡ್ತಾ ಇದ್ರು. ಸೊಂಟ ನೋವಂತ ಸಾವುಕಾರರು ಮನೆ ಕಂಡ್ರು. ಆ ಶಂಕರಪ್ಪ ಹನುಮಂತ ಅಡುಗೆ ಮಾಡೋಣ ಅಂತ ಅನ್ನ ಮಾಡ್ತಾ ಇದ್ರು. ನಾನು ಬಂದ್ಬಿಟ್ಟೆ. ಅಯ್ಯೋ ಏನು, ನೀನು ನಿಮ್ಮ ಸಾವುಕಾರರು ಶಂಕರಪ್ಪ ಅವರೆಲ್ಲ ಬುಡಕ್ಕೆ ಕೊಚ್ಚಿದ್ರ ಅಡಿಕೆ ಗಿಡದ? ಯಾಕೋ ಯಾರನ್ನ ಕೂಲಿಯರ್ ಬಂದು ಆಳುಗಳು ಬಂದು ಕೊಚ್ಚಾರಲ್ಲ, ನೀವ್ಯಾಕೆ ಕೊಚ್ಚಕ್ಕೆ ಹೋದ್ರಿ? ನಿಮ್ಗೆ ಯಾರು ಹೇಳಿರು? ಅಲ್ಲ ನಿಮ್ಮ ಸಾವುಕಾರರು ಅಲ್ಲಿ ಚೆಲ್ಕೆ ಹಿಡ್ಕೊಂಡೆ 7 ವರ್ಷ ಆಗೈತಿ. ಎಂದೆಂದೂ ಚೆಲ್ಕೆ ಹಿಡ್ಕೊಂಡಿದ್ದಾಗಲಿ ಗುದ್ಲಿ ಹಿಡ್ಕೊಂಡಿದ್ದಾಗಲಿ ನಾನು ನೋಡಿಲ್ಲ. ಇವತ್ತೇನು ಹೊಸ್ತಾಗಿ ಸುಮ್ ಕುಕ್ಕೊಂಡಿರೋ ಬದಲು ಕೊಚ್ಚಕ್ಕೆ ಹೋಗಿ ಸೊಂಟ ನೋವು ಮಾಡ್ಕೊಂಡಿರೋದು ನೋಡು ನೀನು ನಿಮ್ಮ ಸಾವುಕಾರರು. ನಿಮ್ಗೇನು ಬುದ್ಧಿದ್ಯಾ ಆಯ್ತೋ ಇಲ್ವೋ? ಅಯ್ಯೋ ಅಮ್ಮೋರೆ, ನಾವೇನು ಬೇಕು ಅಂತ ನಾವೇ ಕೊಚ್ಚಬೇಕು, ಬುಡಕ್ಕೆ ಸವರ್ಬೇಕು ಅಂತ ಸಾವುಕಾರ್ರೆ. ನಾನು ಶಂಕರಪ್ಪನ ಹೋಗಿದ್ದಲ್ಲ, ತಿಮ್ಮಜ್ಜಿ ಬಂದಿತ್ತು ಎದ್ದಾಗ. ಅಲ್ಲಿ 10 ಗಂಟೆ 11 ಗಂಟೆ ಹಂಗೆ. ನಾವು ಬೇಜಾರ್ಕಿ ಇನ್ನೇನು ಮಾಡೋದು ಅಂತ ಶಂಕರಪ್ಪ ಮತ್ತು ಹನುಮಂತ ಯಾರು ತಗೋಣ ಇಸ್ಪಿಟ್ ಕಾರ್ಡ್ ಇಸ್ಕೊಂಬಂದು ಇಸ್ಪಿಟ್ ಆಡ್ತಾ ಇದ್ವಿ ನಾವು ಎಲ್ಲರೂ 4. ಆದರೆ ತಿಮ್ಮಜ್ಜಿ ಪೊದ್ದನ್ನು ಕರ್ಕೊಂಬಂತು ಅಲ್ಲಿಗೆ ಇಸ್ಪಿಟ್ ಆಡೋದು ನೋಡಿ. ಸರಿ ಮಕ್ಕೋಗ್ದು ನೀವು ಬಿಡುವಾಗಿರೋದಕ್ಕೆ ತಾನು ಇಂಥವೆಲ್ಲ ಕಲಿಯೋದು. ಅದಕ್ಕೆ ನಿಮಗೆ ಕೆಲಸ ಇಲ್ವಲ್ಲ ಮಾಡೋಕ್ಕೆ, ಇಸ್ಪಿಟ್ ಆಡ್ಕೊಂಡು ಕುಕ್ಕೊಂಡಿದ್ದೀರಾ ಅಂತ ಸರಿ ಮಕ್ಕೋಗ್ದು ಚಿಲಕೆ ಕೊಟ್ಟು ಬುಡ ಕೊಚ್ಚ್ರಿ ಅಂತ ಬಂತು. ಅದಕ್ಕೆ ಬುಡ ಕೊಚ್ಚಿವಿ. ಸಾವುಕಾರರು ಬಿಡಲಿಲ್ಲ ತಿಮ್ಮಜ್ಜಿ, ನೀನು ಕೊಚ್ಚಬೇಕು ಕಾಣೋ ಸಿದ್ಧ ಅಂತನ ಚಿಲಕೆ ಕೊಟ್ಟು ಕೊಚ್ಚಕ್ಕಿಕ್ಕಿತ್ತು. ಅದಕ್ಕೇನೆ ಹಿಂಗೆ ಸೊಂಟ ನೋವು ಅಮ್ಮ. ತಿಮ್ಮಜ್ಜಿ ಸರಿಯಾಗಿ ಕೆಲಸ ಕೊಟ್ಟೈತೆ ತಾಳ್ರಿ. ಸುಮ್ಮನೆ ಬರೀ ಓಡಾಡ್ಕೊಂಡ್ ಬತ್ತಿದ್ರಿ. ಇವಾಗ ಕೆಲಸ ಮಾಡೋದು ಎಷ್ಟು ಬಿಗಿ ಐತೆ, ಕೂಲಿ ಮಾಡೋದು ಅಂತನ ಗೊತ್ತಾಗುತ್ತೆ. ಬರೇ ನೀರಿಕೊಂಡು ಸಾವುಕಾರ ಜೊತೆ ಓಡಾಡ್ಕೊಂಡಿದ್ರಿ. ಈಗ ಸಾವುಕಾರನು ಕೆಲಸ ಮಾಡ್ಯಾರೆ, ನೀವು ಕೆಲಸ ಮಾಡಿದ್ರಿ. ಬಿಡ್ರಿ, ಏನು ಒಂದ್ ದಿವಸ ಕೆಲಸ ಮಾಡಿರೇನು ನೀವೇನು ಸೌದೋಗಲ್ಲ. ಮಾಡ್ಲಿ ಬಿಡ್ರಿ ಅಮ್ಮೋರೆ. ಸುಮ್ಮನಿರೇ ಗುಲಾಬಿ, ತಿಪ್ಪೆ ಮಾಡಿದ್ರೆ ಮಾಡ್ಲಿ. ನನ್ನ ಗಂಡ ಪಾಪ ವಯಸ್ಸಾಗೈತೆ, ಅದು ಅಲ್ದೇನೆ ಯಪ್ಪ ಬರೇ ಕೂಲಿಯರ್ ಹತ್ರನ ಕೆಲಸ ಮಾಡಿ ರೂಢಿ, ಎಂದು ಮಾಡೇ ಇಲ್ಲ. ಆಲೆ ನಾನು ಮದುವೆ ಆಗ ಹೊಸ್ತಾಗಿಂದನ ಅವಾಗಿಂದ ಮಾಡೇ ಇಲ್ಲ ಆಲೇನಿ. ಹೌದಾ ಅಮ್ಮೋರೆ? ಅಯ್ಯೋ ಪಾಪ. ಮತ್ತೆ ಆಮೇಲೆ ಅವಾಗ ಮಾಡೋದು ಯಾವಾಗ ನನ್ನ ಕೂಲಿ ಆಳುಗಳು ಸಿಗದೆ ಇದ್ದಾಗ. ಇವೊಂದು 15 ವರ್ಷದಿಂದನ ಮಾಡ್ತಾನೆ ಇರ್ಲಿಲ್ಲ. ಆಗಲ್ಲ ನನ್ನ ಕೈಯಾಗೆ ಅಂತಾನೆ. ಆಗ್ದಿಲ್ಲದ್ಮೇಲೆ ಸುಮ್ಮನೆ ಇರ್ಬೇಕಾನೆ. ಅಲ್ಲ ಈ ಕಿವಿಡ್ ದಿಮ್ಮಿಗೆ ಏನು ಬೇಕು? ಹೋಗಿ ಅವ್ರು ಹೆಂಗ ಇಸ್ಪಿಟ್ ಆಡ್ಕೊಂಡು ಹೆಂಗೋ ಟೈಮ್ ಕಳೀತಾರೆ, ಒತ್ತು ಕಳೀತಾರೆ. ಮತ್ತೆ ಒತ್ತು ಹೋಗ್ಬೇಕು ಅಂದ್ರೆ ಏನಾರ ಮಾಡ್ಬೇಕಲ್ಲ, ಅದಕ್ಕೆ ಏನೋ ಆಟ ಆಡ್ತಾ ಇದ್ದಾರೆ. ಅದಕ್ಕೋಗಿ ಬುಡ ಕೊಚ್ಚಕ್ಕೆ ಇಕ್ಕಿರೋದು ನೋಡು. ಅಲ್ವೋ ನಿಮ್ಮ ಸಾವುಕಾರ ಮಾಡಲ್ಲ ಅಂತ ಹೇಳ್ಬೇಕಿತ್ತಾನೆ. ಏನು ಆ ಕಿವಿಡ್ ದಿಮ್ಮಿಗೆ ಯಾಕೆ ಎದಕ್ಕಿಬೇಕು ಅವರು? ಏನು ಅವಳೇನು ದುಡಿತಾಳಂತ? ಅಯ್ಯೋ ಅಮ್ಮೋರೆ, ಆ ತಿಮ್ಮಜ್ಜಿತಾಗೆ ಯಾರು ಮಾತಾಡ್ತಾರೆ? ಅದಕ್ಕೆ ಕಿವೆ ಕೇಳಿಸಲ್ಲ, ಏನಿಲ್ಲ. ಅದಕ್ಕೆ ಸಾವುಕಾರರು ಆ ಅಜ್ಜಿ ಏನೇ ಬೈದ್ರು ಏನು ಮಾತಾಡಲ್ಲ. ಅದು ಅಲ್ಲದೆ ಅಮ್ಮಯ್ಯ ಅಂತ ಬೇರೆ ಗೌರವ. ಅದಕ್ಕೆ ಮರ್ಯಾದೆಗೆ ನಮ್ಮಮ್ಮ ಹೇಳೈತೆ ಅಂತ ಮಾಡಿದ್ರು. ಏನ್ ಸೀಮ್ ಗೆಲ್ಲದಮ್ಮಯ್ಯ ಏನು ಇವ್ರೊಬ್ರಿಗೆ ಇದ್ದಾರೆ. ಹೋಗ್ಲಿ ಬಿಡು. ನಾನು ಗುಲಾಬಿ, ನೀನು ಹೋಗಿ ಸೌದೆ ಪದಿ ತರ ಹೋಗಿ. ಯಾಕಮ್ಮರೆ ಸೌದೆ ಇದ್ದಾವೆ? ಇನ್ನೊಂದೆರಡು ಕತ್ತರಿಸಿರವು ಮನೆಯಿಂದ ಬಿಟ್ಟಿದ್ಯಲ್ಲ, ಅವನು ಹೊಸನು ಕುಡಿಕೆಂಬರ ಹೋಗಿ. ಹೋಗು. ಸರಿ ಅಮ್ಮೋರೆ. ಬಿಡು, ಈಗ ಹೇಳು. ನನ್ಗೆ ನಾಟಿ ಕೋಳಿ ಸಾರು ತಗೊಂಡೋಗಿ ಕೊಟ್ಟಲ್ಲ, ಅದಕ್ಕೆ ಏನಂದ್ರೆ ನಿಮ್ಮ ಸಾವುಕಾರರು ಮೋರೆ ತುಂಬ ಖುಷಿಪಟ್ಟರು. ಹೆಂಗೋ ಅತ್ಲಾಗೆ ನನ್ನ ಹೆಂಡತಿ ನನಗೋಸ್ಕರ ನಾಟಿ ಕೋಳಿ ಸಾರು ಮಾಡ್ಕೊಂಬಂದೇವಳೆ ಕಣ್ ತಪ್ಪಿಸಿ ಎಲ್ಲರದು ಊರಿನ ಜನಗಳ್ದೆಲ್ಲ ಅಂತಾನ ಖುಷಿ ಪಡ್ತಾ ಇದ್ರು. ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರಾ ಅಂತಾನ, ನಿಮ್ಮನ್ನ ನೆನೆಸ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರೋ ಮಾಡ್ತಾ ಇದ್ದಾಳೋ ಇಲ್ಲವೋ ಅಂತನ ಹೇಳ್ತಾ ಇದ್ರು ಅಮ್ಮ ಸಾವುಕಾರರು. ಹೌದೇನು ತಿಪ್ಪೆ ಹಂಗಂತಿದ್ರ? ಅಯ್ಯೋ ಸದ್ಯ ಹೆಂಗೋ ಒಂದು ಒಳ್ಳೆ ಮಾತು ಹೇಳಿದಾರಲ್ಲ. ಮತ್ತೆ ದೇವಮ್ಮನ ಬಗ್ಗೆ ಏನು ಹೇಳಿರು? ಅಯ್ಯಮ್ಮನ ಬೈಕಂಡ್ರು ನೋಡ್ದ, ದೇವಿ ಬರಲೇ ಇಲ್ಲ ಹಂಗೆ ಹಿಂಗೆ ಅಂತಾನ. ಹೌದೇನು ತಿಪ್ಪಿ? ಅಯ್ಯೋ ನನ್ಗಂತನ ಹಾಲು ಕುಡ್ದ ಸಂತೋಷ ಆಯ್ತು ಕಣ. ಆಮೇಲೆ ಇನ್ನೇನು ಬೈಕಂಡ್ರು?
ನಾನು ಚಿಕ್ಕ ಹೆಂಡ್ತಿ ಕಿರಿ ಹೆಂಡ್ತಿ ಕಷ್ಟ ಆಗಿದ್ದಾಳೆ ಅಂತಾನೆ ಸಹಾಯ ಮಾಡಿದೆ. ಆದರೆ ಈಗ ನಾನು ಕಷ್ಟ ಆಗಿದ್ದಾಗ ನನಗೆ ಸಹಾಯಕ್ಕೆ ಬಂದಿದ್ದು ಊಟ ತಂದು ಕೊಟ್ಟಿದ್ದು, ನನ್ನ ಕಷ್ಟ ಸುಖ ವಿಚಾರಿಸಿದ್ದು ಅಂದರೆ ನನ್ನ ಹೆಂಡ್ತಿ, ಮೊದಲನೇ ಹೆಂಡ್ತಿ ಕಾಳಮ್ಮನೇ, ನಿಮ್ಮ ಅಮ್ಮೋರೇನೆ ಅಂತನ ಹೇಳ್ತಿದ್ರು ಅಮ್ಮೋರೆ. ತುಂಬ ನಿಮ್ಮನ್ನ ನೆನೆಸ್ಕೊಂತ ಇದ್ರು. ಹೌದಾ? ಅಯ್ಯೋ, ಕೇಳಕ್ಕೆ ಎಷ್ಟು ಹಿತವಾಗಿತ್ತು ಇದು. ಹೌದು ಅಮ್ಮೋರೆ. ಸರಿ ಅಮ್ಮೋರೆ, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಆಯ್ತು, ಹೋಗತ್ತಿಪ್ಪಿ ಹೋಗು. ಹಬ್ಬ, ಅಂತೂ ಇಂತೂ ನಾವು ಕಷ್ಟಪಟ್ಟು ಕೋಳಿ ಸಾರು ತಗೊಂಡೋಗಿ ಕೊಟ್ಟಿದ್ಕು ಸಾರ್ಥಕ ಆಯ್ತು. ನನ್ನ ಗಂಡಗೀಗ ಯಾರು ಒಳ್ಳೆಯವರು ಅಂತ ಗೊತ್ತಾಗಿರುತ್ತೆ. ಸದ್ಯ ಅಷ್ಟು ಗೊತ್ತಾದ್ರೆ ಸಾಕು. ಕೃಷ್ಣ, ಸುಭದ್ರ, ಬನ್ನಿ ಬನ್ನಿ. ಅಯ್ಯಯ್ಯೋ, ನನ್ನ ಮೊಮ್ಮಕ್ಕಳನ್ನು ಈಗಲೇ ಬಂದ್ರಪ್ಪ. ಬರಿ ಎಷ್ಟೊಂದಿನ ಆಗಿತ್ತು ನಿಮ್ಮ ನೋಡಿ. ನಿಮ್ಮ ಅಮ್ಮ ಯಾವೊಬ್ಬಳೇ ಬರೋಳು, ಯಾವಾಗ ಬಂದ್ರು. ಈ ಸಲನಾದ್ರೂ ಕರ್ಕೊಂಬಂದೇವಳಲ್ಲ. ಬರಪ್ಪ, ಚೆನ್ನಾಗಿದ್ದೀರೇನ್ರಪ್ಪ? ಎಲ್ಲಿ ನಿಮ್ಮಮ್ಮಯ್ಯ? ಅಮ್ಮಯ್ಯ ಬತ್ತಾಯ್ತು ಅಜ್ಜಿ. ನಾವು ಅಲ್ಲಿಂದ ಮನೆ ನೋಡ್ದಕ್ಕೆ ನಾವು ಓಡಲೇ ಬಂದ್ವಿ, ನಾನು ಕೃಷ್ಣನು. ಹೌದಾ? ಅಯ್ಯೋ, ನನ್ನ ಕಂದಗಳು ಎಷ್ಟೋ ದೊಡ್ಡರಾಗ್ಬಿಟ್ಟಿದ್ದೀರಲ್ಲಪ್ಪ ನೀವು. ನೇತ್ರಮ್ಮ, ಬಾರಮ್ಮ ಬಾ. ಏನಮ್ಮ, ಚೆನ್ನಾಗಿದೀಯಾ? ಹ್ಞೂ ಕಣೆ, ನಾನು ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದೀಯಾ? ಹೆಂಗೋ ಹುಡುಗನ್ ಕರ್ಕೊಂಬಂದಿದ್ಯಾ ನೋಡಿ, ಖುಷಿ ಆತಮ್ಮ. ಯಾಕೆ ಸಪ್ಕಿದೀಯಾ? ಯಾಕೆ ಚೆನ್ನಾಗಿಲ್ವೇ? ಏನಾಯ್ತು? ನೀನೇನಮ್ಮ ಇಷ್ಟೊಂದು ಖುಷಿಯಾಗಿದೀಯಾ? ನೀನು ಕಣ್ಣೀರು ಹಾಕೊಂಡು ಓಳ್ತಾ ಕುಂತಿರ್ತೀಯಾ ಅಂತ ಅನ್ಕೊಂಡಿದ್ದೆ. ನೀನೇ ನಿಂಗೆ ನಗ್ತಾ ಇದೀಯಲ್ಲ. ನಿಂಗೇನು ಅನ್ನಿಸ್ತಾ ಇಲ್ವೇ? ನಾನು ಓಳ್ತಾ ಕುಂತಿದ್ದೀನ. ಯಾಕೆ? ಏನಾಗಿತ್ತು ಅಂತ ದೊಡ್ಡಂಥದ್ದು? ಏನಾತಿ? ಏನಾಯ್ತು ಅಂತ ನನ್ ಕೇಳ್ತೀಯಲ್ಲಮ್ಮ. ನೀನ್ ಹೇಳ್ಬೇಕು ಏನಾಗೈತಿ ಅಂತಾನ. ಅಲ್ಲ ಅಪ್ಪಯ್ಯ ಏನೋ ಊರಿಂದ ಒಂದ್ ತಿಂಗಳು ಆಚೆಗೆ, ಮನೆಯಿಂದ ಅಲ್ಲ ಊರಿಂದ ಆಚೆಗೆ ಐತಂತೆ, ಎಲ್ಲ ಹೊಲ್ದಾಗ ಗುಡ್ಲು ಮಾಡ್ಕೊಂಡೈತಂತೆ ಅಪ್ಪಯ್ಯ. ನಾನು ಅದಕ್ಕೆ ನೆನ್ನೆನೆ ಬರ್ಬೇಕಾಗಿತ್ತು. ಏನ್ ಮಾಡ್ತೀಯ, ಕೆಲಸ ಇರ್ತಿದ್ದಿಂದನ ಇವತ್ತು ಬಂದೆ. ಎಲ್ಲ ಒಂದಿಟ್ಟು ಉಪ್ಪಿನಕಾಯಿ ಎಲ್ಲ ನಾ ಬಾಕ್ಸಿಗೆ ಅಲ್ಲ ಡಬ್ಬಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇವತ್ತು ಬಂದೆ ಬಿಡು ಮಾಡ್ಕೊಂಡು. ಈ ಹುಡುಗರು ನಾನು ಬರ್ತೀನಿ ಅಂತ ಅಳ್ತಾ ಕುತ್ಕೊಂಡ್ವಾ. ಅದಕ್ಕೆ ಅತ್ತ ಹೆಂಗೂ ಕರ್ಕೊಂಬಂದಿಲ್ವಲ್ಲ ಹೋದ್ಸಲ 2 ಸಲ ಬಂದಾಗ್ಲೂ. ಅದಕ್ಕೆ ಈ ಸಲ ನೋಡ್ತೀರಾ ಅಂತ ಕರ್ಕೊಂಬಂದೆ. ಅಲ್ಲ ಅಪ್ಪಯ್ಯ ಮನೆಯಿಂದ ಆಚೆಗೆ ಅಲ್ಲಿ ಎಷ್ಟು ಕಷ್ಟ ಪಡ್ತೈತೋ ಏನೋ. ನೀನ್ ನೋಡಿದ್ರೆ ಇಲ್ಲಿ ಆರಾಮಾಗಿದ್ಯಲ್ಲಮ್ಮ. ನಿನ್ಗೇನು ಬೇಜಾರು ಅನ್ನಿಸ್ತಿಲ್ವೇ? ಓ, ಅದಾ ಬೇಜಾರಾಗುತ್ತಮ್ಮ, ಏನ್ ಮಾಡೋದು. ಆದ್ರೆ ನಾನು ಬೇಜಾರು ಮಾಡ್ಕೊಂಡೇ ಕೂತಿದ್ದೆ ಇಷ್ಟೊತ್ತನು. ಈಗ ತಿಪ್ಪೆ ಏನೋ ಒಂದು ಖುಷಿ ಪಡೋಂಥ ವಿಷಯ ಹೇಳ್ದ, ಅದಕ್ಕೆ ನಗ್ತಾ ಇದ್ದೆ. ಖುಷಿ ಆಯ್ತು, ನಗ್ತಿದ್ದೆ ಅಷ್ಟೇನೆ. ನಿನಗೆ ಯಾರು ಹೇಳಿರು? ನನಗೆ ಗೌರಿ ಗಂಡ ಹೇಳ್ದ. ಏನೋ ಅಣ್ಣ ಏನೋ ಗೊಬ್ಬರ ತರಕ್ ಹೋಗಿದ್ದಂತೆ. ಅವನು ಗೌರಿ ಗಂಡ ಗೊಬ್ಬರ ತರಕ್ ಹೋದ, ಸಿಕ್ಕಿ ಹೇಳ್ದಂತೆ. ಹೇಳ್ದ, ಅದಕ್ಕೆ ನೆನ್ನೆ ಬರ್ಬೇಕಾಗಿತ್ತು, ಬರಕ್ಕಾಗ್ಲಿಲ್ಲ, ಇವತ್ತು ಬಂದೆ. ಅಲ್ಲ ಏನಾಯ್ತು ಅಂತದ್ದು? ಇನ್ನೇನಾಗುತ್ತೆ, ಅದೇ ಅಲಸ್ಮಕ್ಕನ್ನ ಲಂಚದ ಕೇಸ್ನಾಗೆ ಸಿಗಾಕ್ಸ್ಬೇಕು, ಊರಾಗೆ ಮರ್ಯಾದೆ ಕಳಿಬೇಕು ಅಂತನ ಇವರೇ ಹನುಮಂತಗೆ 5,000 ಏನೋ ದುಡ್ಡು ಕೊಟ್ಟು ಲಂಚ ಕೊಡೋಕೆ ಕಳ್ಸ್ಯಾರ. ಅವಳು ಇಸ್ಕೊಂಡಿಲ್ಲ. ತಿರ್ಗಾ ಅವನು ಇಸ್ಕೊಂಬ್ಲಿಲ್ಲ ಅಂತಂದ್ರೂ ಲಂಚ ಕೇಳ್ತು ಲಸ್ಮಕ್ಕ ಹಿಂಗೆ ಹಿಂಗೆ ಅಂತನ ಪಂಚಾಯತಿಗೆ ಹಾಕ್ದಾಗ ದೇವಸ್ಥಾನದ ಮುಂದೆ. ಆಮೇಲೆ ಇವರೆಲ್ಲ ಪ್ಲಾನ್ ಎಲ್ಲ ಮಾಡಿದ್ರು. ಆದರೆ ಹನುಮಂತನ ಹೆಂಡತಿ ಬಂದು ಎಲ್ಲ ನಯಕ್ಕೆ ಕುಡಿಸಿ ಕೊನೆಗೆ ಇವರೇ ಸಿಗಾಕೊಂಡು ಊರಿಂದ ಆಚೆಗೆ ಹಾಕಿವ್ರೆ 1 ತಿಂಗಳು. ನೋಡಮ್ಮ, ನಾನು ಮೊನ್ನೆ ಕೋಳಿ ಸಾರು ತಗೊಂಡೋಗಿ ಅದು ಊಟನೂ ತಗೊಂಡೋಗಂಗಿಲ್ಲ ಅಂದ್ರು. ಮೊದಲು 1-2-3 ದಿವಸ ಮನೆಯಿಂದ ಊಟ ಕಳಿಸ್ತಿದ್ದೆ, ಹಂಗೆ ಊಟ ಮಾಡ್ಕೊಂಡಿದ್ರು. ಆಮೇಲೆ ಅದನ್ನ ಯಾವಳು ನೋಡಿ ಅದನ್ನು ಪಂಚಾಯತಿ ಅವ್ರಿಗೆ ಹೇಳಿ ಊಟನೂ ಕಳ್ಸಂಗಿಲ್ಲ, ಅವರೇ ಮಾಡ್ಕೊಂಡು ತಿನ್ಬೇಕು ಅಡುಗೆ ಅಂತಂದ್ರು. ಆಮೇಲೆ ಏನೇನೋ ಆಗೋಗಿ ಇನ್ನೇನು ಮಾಡೋದು ಪಾಪ. ನಿಮ್ಮ ಅಪ್ಪಗೆ ನಾಟಿ ಕೋಳಿ ಸಾರು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೇನೆ ಮೊನ್ನೆ ದಿವಸ ನಾನೇನೆ ಯಾರಿಗೂ ಗೊತ್ತಾಗ್ದಂಗೆ ಬೆಳಗ್ಗೆ 5 ಗಂಟೆಗೆ ತಗೊಂಡೋಗಿ ಕೊಟ್ಟು ಬಂದಿದ್ದೆ. ಅದಕ್ಕೆ ಅದನ್ನು ತಿಂದ ನಿಮ್ಮ ಅಪ್ಪಯ್ಯ ನನ್ನ ನೆನೆಸ್ಕೊಂಡು ಏನೇನೋ ಹೇಳ್ತಿತ್ತಂತೆ. ಅದಕ್ಕೆ ತಿಪ್ಪೆ ಹೇಳ್ದ ನನ್ನ ಮೇಲೆ. ಏನೋ ನನ್ನ ಹೆಂಡತಿ ನೋಡು ನಾನು ಕಷ್ಟಪಡ್ತಿರೋದಕ್ಕೆ ಅವಳು ಕೋಳಿ ಸಾರು ತಂದೆವಳೆ ಅಂತೂ ಇಂತೂ ಯಾರಿಗೂ ಎದ್ರಿ ಕೆಮ್ಮಂಗೆ ಎಲ್ಲರನ್ನ ಕಣ್ ತಪ್ಸಿ ಅಂತ ನಾ ಹೇಳ್ತಿತ್ತಂತೆ. ಅದಕ್ಕೆ ನಗ್ತಿದ್ದೆ ಅಷ್ಟೇನೆ. ಆ ಲಕ್ಷ್ಮಿಗೆ ಏನ್ ಕೇಳಗಾಲ ಬಂದೈತೋ ಏನೋ, ಯಾಕೆ ಹಿಂಗೆ ಆಡ್ತಾಳೋ ಏನೋ. ಅವಳು ಯಾತ್ರೆಗಾದ್ರೂ ಸಿಗಾಕಬೇಕು. ಅವಳು ಲಂಚದ ಕೇಸ್ನಾಗೋ ಇಲ್ಲಾಂದ್ರೆ ಯಾವ್ದ ನನ್ನ ಕೊಲೆ ಕೇಸ್ನಾಗೋ ಯಾತ್ರೆಗಾನ ಸಿಗಾಕಬೇಕು. ಅವಳಿಗೆ ಅವಾಗ ಗೊತ್ತಾಗುತ್ತೆ. ಊರಿನ ಜನ ಯಾರು ಅವಳನ್ನ ಬಿಡ್ಸಕ್ ಹೋಗಲ್ವಲ್ಲ, ಅವಾಗ ಗೊತ್ತಾಗುತ್ತೆ. ಹಿಂಗೆ ದೊಡ್ಡವ್ರನ್ನೆಲ್ಲ ಎದ್ರಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗಿನ್ನ ಗೊತ್ತಾಗೇ ಇಲ್ಲ ಅನ್ಸುತ್ತೆ. ಹೇಳತ್ತ ನಮ್ಮ ಅಪ್ಪಗೆ ಯಾಕೆ ಬೇಕಾಗಿತ್ತು? ಅದೆಲ್ಲ ಸುಮ್ಮನಿದ್ರೆ ಆಗ್ತಿರ್ಲಿಲ್ಲತ್ತ. ಮಾಡಿರಿ ಅಚ್ಚುಕಟ್ಟಾಗಿ ಯಾರಿಗೂ ಗೊತ್ತಾಗ್ದಂಗೆ ಮಾಡ್ಬೇಕು. ಅಲ್ಲ ಹನುಮಂತನ ಹೆಂಡತಿ ಯಾಕೆ ಹೆಂಗೆ ನಿಜ ಹೆಂಗೆ ಹೇಳಿದ್ಲು ಅವಳು? ಅಯ್ಯಮ್ಮನ ಗಂಡನ್ನೇ ಸಿಗಾಕ್ಸಿದ್ಲಾ ನಿಜ ಹೇಳಿ? ಅಯ್ಯೋ, ನಿಜ ಗೊತ್ತಾಗ್ತಾ ಇಲ್ಲ. ಹನುಮಂತ ಇನ್ನೇನು ಪ್ರಮಾಣ ಮಾಡಕ್ ಹೋಗಿದ್ದಂತೆ ದೇವ್ರ ಮೇಲೆ. ಅಯ್ಯಮ್ಮ ಲಂಚ ಕೇಳ್ತು ಅಂತ. ಆಮೇಲೆ ಈ ಅಮ್ಮಗೆ ಏನಾತೋ ಏನೋ, ನಾಗಮ್ಮಗೆ ಮಕ್ಕಳಿಲ್ಲ ನಮಗೆ, ದೇವ್ರನ್ನ ಬೇಡ್ಕೊಂತೀವಿ. ಈಗ ನನ್ನ ಗಂಡ ಪ್ರಮಾಣ ಮಾಡಿದ್ರೆ ಮುಂದೆ ನಮಗೆ ಮಕ್ಕಳಾಗುತ್ತೋ ಇಲ್ವೋ, ಒಳ್ಳೇದಾಗುತ್ತೋ ಇಲ್ವೋ, ಏನು ಅಪಶಕುನ ಆಗುತ್ತೋ, ಏನು ಗ್ರಾಚಾರ ಆಗುತ್ತೋ ನನಗೂ ನನ್ನ ಗಂಡಗೂ ನಮ್ಮ ಮನೆಗೂ ಅಂತಾನ ಅವಳು ಎದ್ರಿಕೊಂಡು ಬಂದು ಎಲ್ಲ ಕಚ್ಚೊಯ್ದಾಳೆ ಸತ್ಯ ಏನು ಅಂತಾನ. ಹನುಮಂತ ಎಲ್ಲ ಹೇಳಿದ್ನಂತೆ. ಇನ್ನೊಂದು ದಿವಸ ನಾನು ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಾನ ಅದನ್ನೆಲ್ಲ ಬಂದು ಹೇಳಿ ಸಿಗಾಕ್ಸಿದ್ಲು ಅವಳು. ಇನ್ನೇನು ಮಾಡೋದು. ಇಷ್ಟೆಲ್ಲ ಆಯಿತು. ಅಯ್ಯೋ, ನನಗಂತೂ ಬೇಜಾರಾಯ್ತು ಕಣಮ್ಮ.
ನಮ್ಮಪ್ಪಯ್ಯ ನಾನು ಅಲ್ಲಿಗೆ ಬಂದಾಗ ದುಡ್ಡು ಕೊಟ್ಟು ಬಂತಲ್ಲ 10,000ನ ಆವಾಗ ಏನೋ ಹೇಳಿ ಬಂದಿತ್ತು ಆಸ್ತಿನ ಎಲ್ಲ ನಾ ಭಾಗ ಮಾಡ್ತೀನಿ ಹೋದ ತಕ್ಷಣ ಮಾತಾಡಿ ಹಂಗೆ ಹಿಂಗೆ ಅಂತಾನ ನಾನು ಮಾತಾಡಿ ಅಂತೈತೆ ಹೇಳ್ ಕಳ್ಸುತ್ತೆ ಅಂತ ನಾನು ಕಾಯ್ತಿದ್ದೆ ಇಲ್ಲಿ ನೋಡಿ ಹಿಂಗಾಗೈತಿ ನೋಡಮ್ಮ ಹಿಂಗಾಗೈತಿ ನಡಿ ಊಟ ಮಾಡಿ ನಡಿ ಹುಡುಗರು ಯಾವಾಗ ಉಂಡು ಬಂದಿದ್ವೋ ಏನೋ ನಡಿರಪ್ಪ ತುಂಬ ಕಿಕ್ಕಿನ ಗುಲಾಬಿ ಬಂದ್ಲಾ ನಾ ಬಂದೇನೆ ಗುಲಾಬಿ ಹೋಗು ಸೌದೆ ಒಳಗೆ ಕಿಕ್ಕಿ ಈ ಹುಡುಗರಿಗೆ ಯಾತನ ಉಂಬಾಕಿ ಕೊಡು ಇಲ್ಲಿದ್ರೆ ಯಾತನ ಕುರುಕ್ಲಿ ತಿಂಡಿ ಅಂತದಕ್ಕ ಯಾತನ ಇದ್ರೆ ಕೊಡು ತಿಂಬಾಕೆ ತೀರ ಆಮೇಲೆ ಅಡುಗೆ ಮಾಡಿವಂತೆ ಯಾತ ಇಲ್ದಿದ್ರೆ ಸರಿ ಅಮ್ಮೋರೆ ಆಯ್ತು ಚೆನ್ನಾಗಿದ್ದೀರಾ ಚಿಕ್ಕಮ್ಮೋರೆ ಕಣೆ ಗುಲಾಬಿ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ಅಲ್ಲೆಲ್ಲೆಲ್ಲೆಲ್ಲೆ ಕೃಷ್ಣ ಭದ್ರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ. ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಚಿಕ್ಕಮ್ಮೋರೆ ನಿಮ್ಮ ಮಕ್ಕಳು ತುಂಬಾ ಖುಷಿ ಆಯ್ತು ಇವ್ರನ್ನ ನೋಡಿ ಕೃಷ್ಣ ಭದ್ರ ಹೋಗ್ರಿ ಗುಲಾಬಿ ಆತನ ಹಾಕೊಡ್ತಾಳೆ ತಿನ್ನೋಗ್ರಿ ಹಂಗೆ ಆಮೇಲೆ ಊಟ ಮಾಡಿರಂತೆ ನಾಳಿಕೆ ಎದ್ದೇಸ್ಕೆಲೇನೆ ತಾತ ನೋಡ್ಕೆ ಬರೋಣ ಹೋಗಿ ಸರಿ ಅಜ್ಜಿ. ಕುಕ್ಕಳಂ ಮಿತ್ರಮ್ಮ ಕುಕ್ಕ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.